ವಾಚರ್ಗಳಿಗೆ ಸಂಬಳ ತಡವಾಗಿದ್ದಕ್ಕೆ ಗಸ್ತು ತಿರುಗದೆ ನಿರ್ಲಕ್ಷ್ಯವಂತೆ ನೋಡಿ. ವಾಚರ್ಗಳು ಸಂರಕ್ಷಣಾ ವಲಯದಲ್ಲಿ ಅವ್ರು ಗಸ್ತು ತಿರುಗಬೇಕು, ಆದರೆ ಅವ್ರಿಗೇನೋ ಸಂಬಳ ಆಗಿಲ್ಲ ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಅರಣ್ಯ ವ್ಯಾಪ್ತಿ ವಾಚರ್ಗಳು ಗಸ್ತು ಮಾಡಿಲ್ಲ ಅಂತ ಈಗ ಆರೋಪ. ಗಸ್ತು ಮಾಡಿದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ಲ ಅಂತ. ಈ ಬಗ್ಗೆನೂ ತನಿಖೆ ನಡೀತಾ ಇದೆ ಅಂತ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹೇಳಿದ್ದಾರೆ. ಹುಲಿಗಳ ಸಾವಿನ ಹೊಣೆ ಯಾರು ಎಂಬುದನ್ನು ತನಿಖೆ ಮಾಡ್ತೀವಿ. ಇದನ್ನು ಹೀರಾಲಾಲ್ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಅದನ್ನು ಟ್ರೇಸ್ ಮಾಡಿದ್ದಾರೆ. ಅದು ನಾನು ಹೇಳಿದ್ನಲ್ಲ, ಈಗ ಮೇಲ್ನೋಟಕ್ಕೆ ಅದು ನೋಡಿದ್ರೆ ಟೂ ಡೇಸ್ ಆಗಿ ಹಿಂದೆ ಆಗಿರ್ತವೆ, 2 to 3 days ಹಿಂದೆ ಆಗಿರ್ತಕ್ಕಂಥ ಘಟನೆ ಅದು. ಅಲ್ಲ ಸರ್, ಪ್ರಶ್ನೆ ಅದಲ್ಲ. ರಸ್ತೆ ಪಕ್ಕ 50 ಮೀಟರ್ ದೂರ ಇಲ್ಲ, ಅವು ಸತ್ತು 3 ದಿನ ಆದರೂ ನಿಮ್ಮ ಆಫೀಸರ್ಸ್ಗೆ ನಿಮ್ಮ ಇವ್ರಿಗೆ ಗೊತ್ತಾಗಲ್ಲ ಅನ್ನೋದು ಏನು ಕೆಲಸ ಮಾಡ್ತಿದ್ದೀರಿ? ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಫ್ಸ್ಗಳು ಈಗ ಅಲ್ಲೆಲ್ಲ ನಮ್ಮದು ಆಂಟಿ ಪೋಚಿಂಗ್ ಕ್ಯಾಂಪ್ಸ್ಗಳಿದೆ. ಪ್ರತಿನಿತ್ಯ ವಾಕ್ ಮಾಡ್ತಾರೆ, ಒಂದೊಂದು ದಿಕ್ಕಿಗೆ ಒಂದೊಂದು ಕಡೆ ಹೋಗಿ ವಾಕ್ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಪರಾಮರ್ಶೆ ನೋಡ್ತಾರೆ. ಸುಮಾರು 15ರಿಂದ 20 ಕಿಲೋಮೀಟರ್ ವಾಕ್ ಮಾಡಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ನೋಡ್ತಾರೆ. ಸೊ ಈಗ ಹಾಗೆ ನೋಡಬೇಕಾದ್ರೆ ನಿನ್ನೆ ಇದು ತಿಳಿದು ಬಂದಿರತಕ್ಕಂಥದ್ದು. ಈಗ ಮಾಲೀಕರು ಸಿಬ್ಬಂದಿ ಇಲ್ಲ ಕಾರಣ ಕೊಡಬೇಡಿ. 50 ಮೀಟರ್ ದೂರ ಸತ್ತಿರುವಂತ 5 ಹುಲಿ ಬಗ್ಗೆ ನಿಮಗೆ 3 ದಿನ ಆದ್ಮೇಲೆ ಮಾಹಿತಿ ಬರುತ್ತೆ ಅನ್ನೋದಾದ್ರೆ ಏನ್ ಕೆಲಸ? ಇದ್ರ ಜವಾಬ್ದಾರಿ ಇದ್ರ ಮೇಲೆ ನಾವು ಎನ್ಕ್ವೈರಿ ಮಾಡ್ತೀವಿ, ಮತ್ತೆ ಮುಂದೆ ವಿಚಾರಣೆ ಮಾಡ್ತೀವಿ. ಈಗ 3 ತಿಂಗಳು ಸ್ಯಾಲ್ರಿದೊಂದು ಇಶ್ಯೂ ಇತ್ತು. ಅದನ್ನು ಹೋದ ವಾರ ಈಗ DCF ಅವರು ಯಾರ್ಯಾರಿಗೆ ಸಂಬಳ ಕೊಡಬೇಕು ಅನ್ನೋದನ್ನು ಕ್ರಮ ಹುಡುಕ್ತಾ ಹೋದರೆ ಎಲ್ಲೆಲ್ಲಿಗೆ ಹೋಗುತ್ತೆ ಅಂದರೆ 3 ತಿಂಗಳಿಂದ ವಾಚರ್ಗಳಿಗೆ ಸಂಬಳ ಆಗಿಲ್ವಂತೆ. ಮತ್ತು ಅವ್ರು ಹೆಂಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ? ಎಲ್ಲಿಗೆ ಬಂತು ತಪ್ಪು? ಅದು ಅರಣ್ಯ ಇಲಾಖೆಗೆ ಬಂತದು. ಅರಣ್ಯ ಇಲಾಖೆಯವರು ಸಂಬಳ ಕೊಟ್ಟಿಲ್ಲ, ವಾಚರ್ಗಳು ಕೆಲಸಕ್ಕೆ ಹೋಗಿಲ್ಲ. ಅವರು ಗಸ್ತು ತಿರುಗ್ತಾ ಇದ್ದಿದ್ರೆ ಅಟ್ಲೀಸ್ಟ್ 3 ದಿವಸಕ್ಕೂ ಮೊದಲಾದರೂ ಗೊತ್ತಾಗ್ತಾ ಇತ್ತಾ?